ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಂವಿಧಾನ ತಜ್ಞ ಸುಧಾಕರ್ ಹೊಸಹಳ್ಳಿ ನೇರ ಸಂಪರ್ಕ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಸುಧಾಕರ್ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಅದೇ ಬರೋದು, RSSಗೆ ಸೀಮಿತವಾಗಿ ನಿರ್ಬಂಧ ವಿಧಿಸೋದಕ್ಕೆ ಸಾಧ್ಯನಾ ಕಾನೂನು ಪ್ರಕಾರ? ರಕ್ಷಿತ್ರೆ, ದಿಸ್ ಆರ್ ಆಲ್ ಪೊಲಿಟಿಕಲ್ ಇವೆಂಟ್, ಪೊಲಿಟಿಕಲ್ ಪ್ರೊಪಗಂಡ. ನೀವೇ ಹೇಳಿದಾಗೆ RSSಗೆ ಸೀಮಿತವಾಗಿ ಇಂಥದ್ದೊಂದು ಸುತ್ತೋಲೆನೂ ಹೊರಡ್ಸೋಕ್ಕಾಗಲ್ಲ ಅಥವಾ ಒಂದು ಆದೇಶನೂ ಮಾಡೋಕ್ಕಾಗಲ್ಲ. ಒಂದು ವೇಳೆ ಸುತ್ತೋಲೆ ಹೊರಡಿಸಿದ್ರಿ ಅನ್ಕೊಳ್ಳಿ, ಈಗ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ಬೋದು. ಕ್ಯಾಬಿನೆಟ್ಗೆ ಆ ರೀತಿಯ ಸ್ಟೇಟ್ ಕ್ಯಾಬಿನೆಟ್ಗೆ ಪವರ್ ಇದೆ, ಚರ್ಚೆ ಮಾಡ್ತಾರೆ, ಸಾಧಕ ಬಾಧಕ ಚರ್ಚೆ ಮಾಡ್ತಾರೆ. ನೀವು ಹೊರಡಿಸುವ ಸುತ್ತೋಲೆ ಇದೆಯಲ್ಲ, ಒಂದು ವೇಳೆ ಸೀಮಿತವಾಗಿ ಹೊರಡಿಸಿದ್ರೆ ಇದಕ್ಕೆ ಇದು ಕೋರ್ಟ್ಗೆ ಹೋಗುತ್ತೆ, ಕೋರ್ಟ್ನಲ್ಲಿ ಆ ಸುತ್ತೋಲೆಗೆ ಸ್ಟೇ ಸಿಗುತ್ತೆ ಅಥವಾ ರದ್ದಾಗ್ತದೆ. ಅದು ಜುಡಿಷಿಯಲ್ ಸ್ಕ್ರೂಟಿನಿ ಪಾಸ್ ಆಗುತ್ತೆ. ಜುಡಿಷಿಯಲ್ ಸ್ಕ್ರೂಟಿನಿ ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು, ನೀವು ಯೋಚನೆ ಮಾಡಬೇಕಾಗಿರೋದು ಸೀಮಿತ ಹೇಗೆ ಮಾಡೋಕ್ಕಾಗುತ್ತೆ. ಈಗ ಉದಾಹರಣೆಗೆ NICU ಇದೆ, ಅಂದರೆ ಕಾಂಗ್ರೆಸ್ ಬೆಂಬಲಿತ ಯೂತ್ ವಿದ್ಯಾರ್ಥಿ ಸಂಘಟನೆಗಳಿದೆ, ಸೇವಾದಳ ಇದೆ. ಭಾಳಷ್ಟು ವರ್ಷಗಳಿಂದ ಅದೆಲ್ಲ ಕೆಟ್ಟ ಕೆಲಸನೇ ಮಾಡ್ತಾ ಇದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೇವಾದಳ ಎಲ್ಲ ಕಾಂಗ್ರೆಸ್ ಬೆಂಬಲಿತವಾಗಿರುವ ವಿದ್ಯಾರ್ಥಿ ಸಂಘಟನೆಗಳು ಕೆಟ್ಟದ್ದೇ ಮಾಡುತ್ತೆ ಅಂತ ಯಾರು ಜಸ್ಟಿಫೈ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ BJP ಸರ್ಕಾರ ಇದ್ದಾಗಲೂ ಕೂಡ ಅಥವಾ JDS ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ಸೇವಾದಳನೋ NICUನೋ ಬ್ಯಾನ್ ಮಾಡೋಕ್ಕಾಗಿಲ್ಲ, ರಿಸ್ಟ್ರಿಕ್ಟ್ ಮಾಡೋಕ್ಕಾಗಿಲ್ಲ. ಮತ್ತು ಬಹಳ ಮುಖ್ಯವಾಗಿ ರಕ್ಷಿತ್ರೆ, ನಿಮಗೆ ಗೊತ್ತಿರಲಿ, ಇವೆಲ್ಲವೂ ಏನೇ ಚರ್ಚೆ ಆದರೂ ರಾಜ್ಯಕ್ಕೆ ಸೀಮಿತವಾದ ಅಧಿಕಾರ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿ. ಆ್ಯಸ್ ಪರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಕಾರ ಕೇವಲ ಇದು ಪವರ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ, ಅಂದರೆ ಅಧಿಕಾರ ವಿಕೇಂದ್ರೀಕರಣದ ಭಾಗ. ಪವರ್, ಅಲ್ಟಿಮೇಟ್ ಪವರ್, ಪರಮಾಧಿಕಾರ ಇಟ್ ಈಸ್ ಗೋಸ್ ಟು ಸೆಂಟ್ರಲ್ ಗವರ್ನಮೆಂಟ್ ಮಾತ್ರ. ಇವರು ನಿಷೇಧಕ್ಕೆ ರಿಸ್ಟ್ರಿಕ್ಷನ್ ಮಾಡ್ಬೋದೇ ಹೊರತು ನಿರ್ಬಂಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಪ್ರಶ್ನೆ ಇರೋದು ಸುಧಾಕರ್ ಅವರೇ. ಈಗ PFI ಅನ್ನ ನಿಷೇಧ ಮಾಡಲಾಯಿತು, ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಆಗಿತ್ತು. ಕೇಂದ್ರ ಸರ್ಕಾರ ನಿಷೇಧ ಮಾಡ್ಬಿಡ್ತು. ಇಲ್ಲಿ ನಿಷೇಧ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನೋದನ್ನ ನಾನು ಒಪ್ತೀನಿ. ಬಟ್ ನನ್ನ ವ್ಯಾಪ್ತಿಯ ಒಳಗೆ ಬರುವಂತ ಶಾಲೆಗಳು, ದೇವಸ್ಥಾನಗಳು, ಇಲ್ಲಿ ರೂಲ್ಸ್ ಫ್ರೇಮ್ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆಯಲ್ಲ? 100% ಇದೆ. ರಾಜ್ಯ ಸರ್ಕಾರಕ್ಕೆ, ಕ್ಯಾಬಿನೆಟ್ಗೆ ಆ ಥರ ಡಿಸಿಷನ್ ತಗೊಳ್ಳೋ ಶಕ್ತಿ ಇದೆ. ರಕ್ಷಿತ್ರೆ, ನೀವು ಈಗಿಲ್ಲ ಅಂದ್ಕೊಂಡಿದ್ದೀರಾ? ಈಗ ಉದಾಹರಣೆಗೆ ಕೇಳ್ತೀನಿ, ಈಗ ಯಾವ ಪಥಸಂಚಲನ ನಡೆದಿದೆಯೋ, ಯಾವ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಲಿನ ಶಾಖೆ ನಡೆಯುತ್ತೋ ಪರ್ಮಿಷನ್ ತಗೊಳ್ಳೇಬೇಕು. ನೀವು ಏಕಾಏಕಿ ಹೋಗೋಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ಗಣಪತಿ ವಿಸರ್ಜನೆ ಸಂಬಂಧ 10 ರೂಲ್ಸ್ಗಳನ್ನು ರಾಜ್ಯ ಸರ್ಕಾರ ಹಾಕ್ತು, ಪೊಲೀಸರು ಮುಖಾಂತರ ಹಾಕಿದ್ರು. ಆದರೆ ಹಿಂದೂ ಸಮಾಜ ಗಣಪತಿ ಉತ್ಸವ ನಿಲ್ಲಿಸಿದ್ಯಾ? ಗಣಪತಿ ಉತ್ಸವ ನಡೀತಾ? ನೀವು ಲೀಗಲಾಗಿ ಏನೇನು ಪ್ರೊಸೀಜರ್ ಹಾಕಿದ್ರಿ ಅದನ್ನೆಲ್ಲ ಫಾಲೋ ಮಾಡಿ. ಅಂದರೆ ಹಿಂದೂ ಸಮಾಜದ ಒಂದು ಗುಣ ಏನಂದರೆ, ಅಥವಾ ಹಿಂದೂ ಸಮಾಜದ ಜಾಗೃತಿ ಮಾಡುವ RSSನ ಒಂದು ಗುಣ ಏನಂದರೆ, ಅದು ಎಲ್ಲರನ್ನೂ ಒಳಗೊಳ್ಳುವ, ಎಲ್ಲವನ್ನೂ ಒಳಗೊಳ್ಳುವ ಮತ್ತು ಅದಕ್ಕೊಂದು ದೊಡ್ಡ ಶಕ್ತಿ ಇದೆ. ಏನಂದರೆ ಸಮಾಜ. RSS ಸಹಜವಾಗಿ ಹಿರಿಯರು ಪ್ರಚಾರಕರುಗಳು ಹೇಳ್ತಾ ಇರ್ತಾರೆ, ಸಂಘ ಏನು ಮಾಡೋದಿಲ್ಲ, ವ್ಯಕ್ತಿ ಎಲ್ಲವನ್ನೂ ಮಾಡಬೇಕು. ಅಂದರೆ ಸ್ವಯಂ ಸೇವಕನ ವ್ಯಕ್ತಿ ನಿರ್ಮಾಣವೇ ಆಗಿದೆ. ಹಾಗಾಗಿ ನೀವು ರಿಸ್ಟ್ರಿಕ್ಷನ್ ಹಾಕಿದರೆ ಸೀಮಿತವಾಗಿ ಹಾಕೋಕ್ಕಾಗೋದಿಲ್ಲ, ಅವರಿಗೂ ಹಾಕಬೇಕು. ಒಂದು ವೇಳೆ ಅಲ್ಲಿಗೆ ನೀವೇನು ಮಾಡೋಕೆ ಹೋಗ್ತೀರಿ? ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸುಧಾಕರ್ ಅವರೇ. ಕಾಂಗ್ರೆಸ್ನ ಬಹಳ ಜನ ನಾಯಕರು ಮಾತನಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ಎಸ್ ಸರ್, ನಾನು ಮಾತನಾಡಿಸ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಬರ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಪತ್ರ ಬರೆದಿದ್ದಾರೆ. RSS ಚಟುವಟಿಕೆಯಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗ್ತಿದ್ದಾರೆ, RSS ಕಾರ್ಯಕ್ರಮಕ್ಕೆ ವಂತಿಗೆ ನೀಡದಂತೆ ನಿಷೇಧಿಸಿ ಅಂತ ಪತ್ರ ಬರೆದಿದ್ದಾರೆ. ಸರ್ಕಾರಿ ನೌಕರರು RSS ಕಾರ್ಯಕ್ರಮಗಳಿಗೆ ವಂತಿಗೆ ಕೊಡ್ತಾರೆ, ಅದನ್ನು ನಿಷೇಧಿಸಿ ಅಂತ. ಇದನ್ನು ಹೇಗೆ ನಿಷೇಧಿಸೋಕೆ ಸಾಧ್ಯ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ, ಬಟ್ ಪತ್ರ ಬರೆದಿದ್ದಾರೆ. ಸೊ ನನ್ನ ವೈಯಕ್ತಿಕ ಆಯ್ಕೆ, ನಾನು ಯಾವುದಕ್ಕೆ ದೇಣಿಗೆ ಕೊಡಬೇಕು ಅನ್ನೋದು ನನ್ನ ವೈಯಕ್ತಿಕ ಆಯ್ಕೆ. ಬಟ್ ಅವರು ಹೇಳ್ತಾರೆ, ಸರ್ಕಾರಿ ಅಧಿಕಾರಿಗಳಾಗಿದ್ದುಕೊಂಡು, ನೌಕರರಾಗಿದ್ದುಕೊಂಡು ವಂತಿಗೆ ಕೊಡ್ತಾ ಇದ್ದಾರೆ, ಇದನ್ನು ನಿಷೇಧಿಸಿ ಅಂತ. ಅಲ್ಲಿ ಒಂದಿಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ಸರ್ಕಾರಿ ನೌಕರರ ಸಂಘ ಸಂಸ್ಥೆಯ ಸದಸ್ಯನಾಗಿರಬಾರ್ದು, ರಾಜಕೀಯ ಚಳುವಳಿ ಚಟುವಟಿಕೆಯಲ್ಲಿ ಭಾಗವಹಿಸಬಾರದು, ವಂತಿಗೆ ನೀಡತಕ್ಕದ್ದಲ್ಲ ಅಂತ ಸ್ಪಷ್ಟವಾಗಿ ನಿರ್ದೇಶನ ಇದೆ. ಸಂಘ ಸಂಸ್ಥೆಗಳ ಕಾರ್ಯಕ್ರಮದಲ್ಲಿ ನೌಕರರು ಭಾಗಿಯಾಗಬಾರದು ಅಂತ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಮತ್ತೊಂದು ಲೆಟರ್ ಅನ್ನು ಬರೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತ ಲೆಟರ್ ಇದು. ನಿನ್ನೆ ಪ್ರಸ್ತಾಪ ಆಗಿತ್ತು, ಪ್ರಿಯಾಂಕ್ ಖರ್ಗೆ ಅವರ ಮುಂದೆ ಇದು ಪ್ರಸ್ತಾಪ ಆದಾಗ ಅವರು ಹೇಳಿದ್ರದನ್ನ, ಸರ್ಕಾರಿ ನೌಕರರು ಕೂಡ RSS ಮತ್ತು ಅದರ ಅಂಗಸಂಸ್ಥೆಗಳ ಜೊತೆಗೆ ಜೋಡಿಸಿಕೊಂಡಿದ್ದಾರೆ, ಅದಕ್ಕೂ ಬ್ರೇಕ್ ಹಾಕಬೇಕು ಅನ್ನೋ ರೀತಿಯಲ್ಲಿ ಹೇಳಿದರು. ಬಟ್ RSS ತನ್ನನ್ನು ತಾನು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳಿಕೊಳ್ಳುತ್ತೆ.
ಆ ಸಾಂಸ್ಕೃತಿಕ ಸಂಘಟನೆಗೆ ದೇಣಿಗೆ ಕೊಡುವಂತ ವಿಚಾರವನ್ನ ಹೇಗೆ ತಡೆಯೋದಕ್ಕೆ ಸಾಧ್ಯ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಕಾನೂನಿನ ಆಯಾಮಗಳನ್ನು ಪ್ರಸ್ತಾಪ ಮಾಡಿ ಪತ್ರ ಬರೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.